ದುಡ್ಡು ಲಕ್ಷ್ಮಿ ಇದ್ದಂಗಪ್ಪ. ಲಕ್ಷ್ಮಿ ಇದ್ರೇನೆ ಪ್ರಪಂಚದಲ್ಲಿ ಖುಷಿಯಾಗಿರೋಕ್ ಸಾಧ್ಯ. ನಾವೆಲ್ಲರೂ ಒಂದು 9 to 5 ಜಾಬಲ್ಲಿ ಸಿಕ್ಕಾಕೊಂಡಿದ್ದೀವಿ. ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಅವರ್ಸು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ದುಡ್ಡು ಮಾಡಬೇಕು. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ದುಡ್ಡನ್ನು ಮಾಡಬೇಕು. ಅಟ್ ಪ್ರೆಸೆಂಟ್ ನೀವು ಒಂದು ಜಾಬ್ ಮಾಡ್ತಾ ಇದ್ದೀರಾ, ಸ್ಯಾಲ್ರಿ ತುಂಬಾ ಕಡಿಮೆ. ಇವಾಗ ನಿಮ್ಗೆ ಅನಿಸ್ತಾ ಇರುತ್ತೆ, ಇನ್ ಕೇಸ್ ನಿಮ್ಮ ಸ್ಯಾಲ್ರಿ ಏನಾದರೂ ತಿಂಗಳಿಗೆ 50,000 ಇದ್ದರೆ ನಿಮ್ಮ ಮನೆ ಪ್ರಾಬ್ಲಮ್ಸ್ ಎಲ್ಲವನ್ನ ಕ್ಲಿಯರ್ ಮಾಡ್ಬೋದು, ನೀವು ಅಂದ್ಕೊಂಡಿರೋ ಕೆಲವೊಂದು ವಸ್ತುಗಳನ್ನು ತಗೋಬೋದು ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಆರಾಮಾಗಿರ್ಬೋದು ಅಂತ. ಅಟ್ ದ ಸೇಮ್ ಟೈಮ್ ನಿಮ್ಮ ಮನೆ ಪಕ್ಕದಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿ ಈ ದುಡ್ಡಿನ ವಿಚಾರದಲ್ಲಿ ತುಂಬಾ ಟೆನ್ಷನ್ ತಗೊಂಡಿದ್ದಾನೆ. ಅವ್ನು ಕಟ್ಟಬೇಕಾಗಿರುವಂಥ EMI ಬಿಲ್ಸು ಎಷ್ಟಿದ್ದಾವೆ ಅಂತಂದರೆ ಅವನಿಗೆ ಬರುವಂತಹ ತಿಂಗಳಿನ ಸ್ಯಾಲ್ರಿ ಕೇವಲ 4-5 ದಿನದಲ್ಲೇ ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ಅವನ ನೆಕ್ಸ್ಟ್ ಸ್ಯಾಲ್ರಿ ಬರೋವರೆಗೂ ಅವ್ನು ಫ್ರಸ್ಟ್ರೇಷನ್ನಲ್ಲೇ ಇರ್ತಾನೆ. ಆ ಸ್ಟ್ರೆಸ್ಸಿಂದ ಅವ್ನು ಸರಿಯಾಗಿ ನಿದ್ದೆನೂ ಮಾಡೋದಿಲ್ಲ. ಆ್ಯಂಡ್ ಅವನು ಅನ್ಕೊತಾನೆ ಅವ್ನ ಸ್ಯಾಲ್ರಿ ಏನಾದರೂ ಇನ್ ಕೇಸ್ ಜಾಸ್ತಿ ಇದ್ದಿದ್ರೆ ಅವ್ನ ಪ್ರಾಬ್ಲಮ್ಸ್ ಎಲ್ಲವೂ ಕ್ಲಿಯರ್ ಮಾಡಿಕೊಂಡು ಆರಾಮಾಗಿರ್ಬೋದು ಅಂತ. ಬಟ್ ಶಾಕಿಂಗ್ ವಿಚಾರ ಅಂತಂದರೆ ಅವ್ನು ಆಲ್ರೆಡಿ ತಿಂಗಳಿಗೆ 50,000 ದುಡಿತಾ ಇದ್ದಾನೆ. ಬಟ್ ಆಬ್ವಿಯಸ್ಲಿ ಅವನಿಗೆ ಅನಿಸುತ್ತೆ ಇನ್ ಕೇಸ್ ಅವ್ನ ಸ್ಯಾಲ್ರಿ ಏನಾದರೂ 1 ಲಕ್ಷ ಇದ್ದರೆ ಅವ್ನ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗ್ಬೋದು ಅಂತ. ಬಟ್ ಇನ್ ರಿಯಾಲಿಟಿ ನೀವು 5,000ನೇ ದುಡಿರಿ, 50,000 ದುಡಿರಿ, ಇಲ್ಲ 1 ಲಕ್ಷನೇ ದುಡಿರಿ, ನಿಮಗೆ ಎಲ್ಲಿವರೆಗೆ ಈ ಮನಿ ಗೇಮ್ ಅರ್ಥ ಆಗಲ್ವೋ ಅಲ್ಲಿವರೆಗೆ ನೀವೆಷ್ಟು ಜಾಸ್ತಿ ದುಡಿತಾ ಹೋಗ್ತಿರೋ ನಿಮ್ಮ ಪ್ರಾಬ್ಲಮ್ಸು ಅಷ್ಟೇ ಜಾಸ್ತಿ ಆಗ್ತಾ ಹೋಗ್ತವೆ. ನಮ್ಮ ಸುತ್ತಮುತ್ತ ಎಲ್ಲರೂ ನಾವು ಚಿಕ್ಕವರಿದ್ದಾಗಿಂದನೂ ನಮ್ಗೆ ಹೇಳ್ಕೊಟ್ಟಿದ್ದಿಷ್ಟೇ, ಏನಾದರೂ ಮಾಡಿ ನಮ್ಮ ಅರ್ನಿಂಗ್ಸನ್ನು ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸನ್ನು ದೂರ ಮಾಡ್ಕೋಬೋದು ಅನ್ನೋದು. ಬಟ್ ಈ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ಲಿ ರಾಂಗ್. ಇನ್ ಕೇಸ್ ಈ ಕಾನ್ಸೆಪ್ಟನ್ನು ನೀವು ಲೈಫಲ್ಲಿ ಫಾಲೋ ಆಗ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಬರೀ ಪ್ರಾಬ್ಲಮ್ಸೇ ತುಂಬಿಕೊಳ್ತಾ ಹೋಗ್ತವೆ. ಆ್ಯಂಡ್ ನೀವು ಎಷ್ಟೇ ದುಡಿಯೋಕ್ಕೆ ಟ್ರೈ ಮಾಡಿರಿ ನಿಮ್ಮ ಪ್ರಾಬ್ಲಮ್ಸ್ ನಿಮ್ಮ ಲೈಫಿಂದ ದೂರ ಆಗೋದಿಲ್ಲ. ಇದೆಲ್ಲದರಿಂದ ಒಂದು ಕ್ವಶನ್ ರೈಸ್ ಆಗುತ್ತೆ, ದ ರಿಯಲ್ ಪ್ರಾಬ್ಲಮ್ ಅಮೌಂಟನ್ನು ಮ್ಯಾನೇಜ್ ಮಾಡೋದ್ರಲ್ಲಿದೆನಾ? ಈ ಮನಿ ಗೇಮ್ ಅಂದರೆ ಏನು? ಈ ಮನಿ ಗೇಮಲ್ಲಿ ನೀವು ಗೆಲ್ಲಬೇಕು ಅಂತಂದರೆ ನೀವೇನು ಕೋಟ್ಯಾಧೀಶ್ವರ ಆಗೋದು ಬೇಕಾಗಿಲ್ಲ. ನಾನು ಈ ವಿಡಿಯೋದಲ್ಲಿ ಹೇಳೋ 4 ಸ್ಟೇಜಸ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀರಾ. ಸೊ ಈಗ ಟೈಮ್ ಬಂದಾಯಿತು, ನೀವು ಇಲ್ಲಿವರೆಗೆ ಕಲ್ತಿರುವಂತಹ ರಾಂಗ್ ಕಾನ್ಸೆಪ್ಟ್ಸನ್ನು ಸೈಡಿಗಿಟ್ಟು ಈ ರಿಯಲ್ ಮನಿ ಗೇಮ್ನ 4 ಸ್ಟೇಜಸ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದರ ಕೊನೆಯ ಸ್ಟೇಜ್ಗೆ ಬರ್ತಾ ಬರ್ತಾ ನೀವೀಗ ಮಾಡ್ತಿರುವಂತಹ ಕೆಲಸ ನಿಮಗೆ ಹೊರೆ ಅನಿಸೋದಿಲ್ಲ, ನೀವೇ ಇಷ್ಟಪಟ್ಟು ಆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ 4 ಸ್ಟೇಜಸ್ಸನ್ನು ತಿಳ್ಕೊಂಡು ದಾಟೋದಕ್ಕೆ ನೀವು ರೆಡಿಯಾಗಿದ್ದೀರಾ? ಹೆಚ್ಚಾಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು, ಬಟ್ ನಾವೆಲ್ಲರೂ ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಎಲ್ಲರೂ ಸಂಪಾದನೆ ಮಾಡ್ತಾ ಇದ್ದಾರೆ. ಅವರು ಕಡಿಮೆ ದುಡಿತಾ ಇದ್ದಾರೋ ಜಾಸ್ತಿ ದುಡಿತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಈ ದುಡ್ಡಿನ ವಿಚಾರದಲ್ಲಿ ಪ್ರತಿಯೊಬ್ಬರು ಟೆನ್ಷನ್ ತಗೊಳ್ಳೋರೆ. ಅವರೆಲ್ಲರಿಗೂ ಒಂದೇ ಅನಿಸುತ್ತೆ, ಅವರೇನಾದರೂ ಇವಾಗಿನಗಿಂತ ಜಾಸ್ತಿ ಅರ್ನಿಂಗ್ಸನ್ನು ಮಾಡಿದರೆ ಅವ್ರ ಲೈಫಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗ್ಬಿಡ್ತವೆ ಅಂತ. ಇದೇ ರೀಸನಿಂದ ಈ ಮನಿ ಗೇಮ್ನ ಸ್ಟೇಜ್ 1ಗೂ ನಾವು ರೀಚ್ ಆಗೋಕ್ಕಾಗೋದಿಲ್ಲ. ನೀವೇನಾದರೂ ನಿಮ್ಮ ಲೈಫನ್ನು ಕರೆಕ್ಟಾಗಿ ಅನಲೈಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಹತ್ರ ದುಡ್ಡು ಬರ್ತಾ ಇದೆ, ಸ್ಯಾಲ್ರಿ ಬರ್ತಾ ಇದೆ, ಆದರೆ ಕೆಲವೇ ದಿನಗಳಲ್ಲಿ ಆ ದುಡ್ಡು ನಿಮ್ಮ ಹತ್ರ ಉಳಿಯೋದಿಲ್ಲ. ಮತ್ತೆ ನಿಮ್ಮ ಹತ್ರ ದುಡ್ಡು ಬರುತ್ತೆ ಆ್ಯಂಡ್ ಬರ್ತಿದ್ದಂಗೆ ಮತ್ತೆ ಖಾಲಿ ಆಗ್ತಾ ಹೋಗುತ್ತೆ. ನಿಮಗಿದು ಅರ್ಥನೇ ಆಗೋದಿಲ್ಲ ನಿಮ್ಮ ಹತ್ರ ಬರುವಂತಹ ದುಡ್ಡು ನಿಜವಾಗ್ಲೂ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಸ್ಟಾರ್ಟಿಂಗಲ್ಲಿ ನಾನು ಹಾಗೆ ಅನ್ಕೊಳ್ತಾ ಇದ್ದೆ, ಹೇಗಾದರೂ ಮಾಡಿ ಒಂದು 15,000 ತಿಂಗಳಿಗೆ ದುಡಿದ್ರೆ ನಮ್ಮ ಮನೆ ಪ್ರಾಬ್ಲಮ್ಸ್ ಎಲ್ಲವನ್ನು ಸ್ಲೋ ಆಗಿ ಕ್ಲಿಯರ್ ಮಾಡ್ಕೋಬೋದು ಅಂತ. ಬಟ್ ನಾನು ಅರ್ನಿಂಗ್ಸನ್ನು ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಸ್ಯಾಲ್ರಿ ಬರ್ತಾ ಇತ್ತು, ಆದರೆ ಬರೋ ಸ್ಯಾಲ್ರಿ ಮಾತ್ರ ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೀತಿಯಲ್ಲಿ ಖರ್ಚಾಗ್ತಾ ಇದೆ ಅಂತ ಗೊತ್ತೇ ಆಗ್ತಿದ್ದಿಲ್ಲ. ಸೊ ಅದಕ್ಕೆ ಈ ಮನಿ ಗೇಮಲ್ಲಿ ಬರುವಂತಹ ಫಸ್ಟ್ ಸ್ಟೇಜ್ ದ ಅವೇರ್ನೆಸ್. ಸೊ ಈ ಸ್ಟೇಜ್ 1ನ ಪ್ರಕಾರ ಎಕ್ಸಾಕ್ಟ್ಲಿ ನಿಮಗೆ ಗೊತ್ತಿರಬೇಕು ನಿಮಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಆ್ಯಂಡ್ ನಿಮ್ಮಿಂದ ಈ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಂತ. ಈ ಸ್ಟೇಜನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಸಿಗೋದಿಲ್ಲ. ನಿಮ್ಮ ಅರ್ನಿಂಗ್ಸ್ 10,000 ಇರಲಿ ಇಲ್ಲ 5,000 ಇರಲಿ, ನೋ ಪ್ರಾಬ್ಲಮ್. ಬಟ್ ಈ ಸ್ಟೇಜನ್ನು ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಯಾಕಂದರೆ ಈ ಸ್ಟೇಜ್ 1ನೇ ನೀವು ಸರಿಯಾಗಿ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನೀವು ಸ್ಟೇಜ್ 2ಗೆ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಹಳ ಕಡಿಮೆ ಜನ ಮಾತ್ರ ಸ್ಟೇಜ್ 1ಅನ್ನು ದಾಟಿ ಸ್ಟೇಜ್ 2ಗೆ ಬರ್ತಾರೆ. ಆ್ಯಂಡ್ ಈ ಸ್ಟೇಜ್ 2ಅನ್ನು ಏನಾದರೂ ನೀವು ಕಂಪ್ಲೀಟ್ ಮಾಡಿದರೆ ಆಲ್ಮೋಸ್ಟ್ ನಿಮ್ಮ ಲೈಫಲ್ಲಿರೋ 90% ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗ್ತವೆ. ಅದರ ಜೊತೆಗೆ ನಿಮ್ಮ ಲೈಫಲ್ಲಿ ಯಾವುದೇ ಡಿಸಿಷನ್ಸ್ ಆಗಲಿ ನೀವು ಬಹಳ ಕ್ಲಿಯರಾಗಿ ತೊಗೊತೀರಾ. ಅದು ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಕೆರಿಯರ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಡಿಸಿಷನ್ಸ್ ಆಗಿರ್ಬೋದು. ಇನ್ ಕೇಸ್ ನೀವು ಸ್ಟೇಜ್ 1ಅನ್ನು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದರೆ ನಿಮ್ಮ ಹತ್ರ ಒಂದು ನಂಬರ್ ಸಿಗುತ್ತೆ. ಆ ನಂಬರ್ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸನ್ನು ತಿಳಿಸುತ್ತೆ. ನೀವು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದನ್ನು ಆ ನಂಬರ್ ಕ್ಲಿಯರಾಗಿ ಹೇಳುತ್ತೆ. ಆ್ಯಂಡ್ ಯಾವುದೋ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ.
ನಿಮ್ಮ ಲೈಫನ್ನು ಲೀಡ್ ಮಾಡೋದಕ್ಕೆ, ನೀವು ವರ್ಕ್ ಮಾಡೋದಕ್ಕೆ ಅಥವಾ ನಿಮ್ಮ ಬಿಸ್ನೆಸ್ ರನ್ ಆಗಬೇಕು ಅಂತಂದರೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಈ ನಂಬರ್ ತಿಳಿಸುತ್ತೆ. ಆ್ಯಂಡ್ ಆ ಅಮೌಂಟನ್ನು ನಾವು ಬರ್ನ್ ರೇಟ್ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಇದು 5,000 ಆಗಿರ್ಬೋದು, ಇನ್ನು ಕೆಲವೊಬ್ಬರಿಗೆ 50,000 ಆಗಿರ್ಬೋದು, ಅಥವಾ ಇನ್ನೂ ಜಾಸ್ತಿನೇ ಇರ್ಬೋದು. ಬಟ್ ಅದು ಎಷ್ಟೇ ಆಗಿರಲಿ ಪರವಾಗಿಲ್ಲ. ಬಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಈ ನಂಬರ್ ನಿಮಗೆ ಎಕ್ಸಾಕ್ಟ್ಲಿ ಗೊತ್ತಿರಬೇಕು. ಅಂದರೆ ನಿಮ್ಮ ಬರ್ನ್ ರೇಟ್ ಎಷ್ಟು ಅಂತ ನಿಮಗೆ ಎಕ್ಸಾಕ್ಟ್ಲಿ ಗೊತ್ತಿರಬೇಕು. ಆ್ಯಂಡ್ ಈ ಬರ್ನ್ ರೇಟ್ ಕರೆಕ್ಟಾಗಿ ಗೊತ್ತಾಗಬೇಕು ಅಂತಂದರೆ ಸ್ಟೇಜ್ 1ಅನ್ನು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿರಬೇಕು. ನಿಮಗೆ ಸಿಕ್ಕಿರೋ ಆ ಬರ್ನ್ ರೇಟ್ನಷ್ಟು ನಂಬರನ್ನು ನೀವೊಬ್ಬ ಎಂಪ್ಲಾಯಿ ಆಗಿದ್ದರೆ ಅದನ್ನು 6ರಿಂದ ಮಲ್ಟಿಪ್ಲೈ ಮಾಡಿ. ಅವ್ರು ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಅದನ್ನು 12ರಿಂದ ಮಲ್ಟಿಪ್ಲೈ ಮಾಡಿ. ಈ ಥರ ಮಲ್ಟಿಪ್ಲೈ ಮಾಡಿದರೆ ನಿಮಗೊಂದು ಮ್ಯಾಜಿಕಲ್ ನಂಬರ್ ಸಿಗುತ್ತೆ. ಈ ಮ್ಯಾಜಿಕಲ್ ನಂಬರ್ನ ತಿಳ್ಕೊಂಡ ತಕ್ಷಣ, ಅಂದರೆ ಇವತ್ತಿಂದನೇ ನಿಮ್ಮ ನಂಬರ್ 1 ಟಾರ್ಗೆಟ್ ಏನಾಗಿರಬೇಕು ಅಂತಂದರೆ ನಿಮ್ಮ ಹತ್ರ ಬಂದಿರೋ ಆ ಮ್ಯಾಜಿಕಲ್ ನಂಬರ್ನಷ್ಟು ಅಮೌಂಟನ್ನು ನೀವು ಹೇಗಾದರೂ ಮಾಡಿ ಆದಷ್ಟು ಬೇಗ ಒಂದು ಕಡೆಗೆ ಸೇವ್ ಮಾಡಿ ಇಡಬೇಕು. ಈ ಅಮೌಂಟನ್ನು ಸೇವ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಸ್ಟೇಜ್ 2ಅನ್ನು ದಾಟೋಕ್ಕಾಗೋದಿಲ್ಲ. ಬಟ್ ಇದು ನಾವು ಮಾತಾಡ್ಕೊಂಡಷ್ಟು ಈಸಿ ಅಲ್ಲ. ಅಷ್ಟು ಈಸಿ ಆಗಿದ್ದಿದ್ರೆ ನಮ್ಮಲ್ಲೆಲ್ಲರೂ ಈ ಸ್ಟೇಜನ್ನು ದಾಟಿ ಮುಂದೆ ಬರ್ತಾಯಿದ್ರು. ಈ ಸ್ಟೇಜ್ 2ವರೆಗೆ ನಮ್ಮ ಹತ್ರ ಇರೋ ಎಲ್ಲ ಎನರ್ಜಿಯನ್ನು, ಟೈಮನ್ನು ಬರೀ ದುಡ್ಡು ಸಂಪಾದನೆ ಮಾಡೋಕ್ಕೆ ಹಾಕಿದ್ವಿ. ಈಗ ಸ್ಟೇಜ್ 3ಯಲ್ಲಿ ನಮ್ಮ ಹತ್ರ ಇರೋ ದುಡ್ಡನ್ನು ನಾವು ಕೆಲಸಕ್ಕಿಡಬೇಕು. ಅದೇ ದುಡ್ಡು ಮತ್ತಷ್ಟು ದುಡ್ಡನ್ನು ನಿಮಗೆ ಗಳಿಸ್ಕೊಡ್ಬೇಕು. ಈ ಸ್ಟೇಜನ್ನು ಕಂಪ್ಲೀಟ್ ಮಾಡೋದು ಬಹಳನೇ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಬರೋ ಇನ್ಕಮ್ ಕಂಪ್ಲೀಟ್ಲಿ ನಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ. ಒಂದು ವಾರ ನಾವು ಕೆಲಸಕ್ಕೆ ಹೋಗಿಲ್ಲ ಅಂತಂದರೆ ಆ ಒಂದು ವಾರದ ಇನ್ಕಮ್ ನಮಗೆ ಕಟ್ ಆಗುತ್ತೆ. ಅಥವಾ ಯಾವುದೋ ಒಂದು ರೀಸನ್ನಿಂದ ನಾವು ಜಾಬ್ ಏನಾದರೂ ಬಿಟ್ಟರೆ ನಮ್ಮ ಇನ್ಕಮ್ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಈ ಥರ ಆಗಬಾರ್ದು ಅಂತಂದರೆ ನೀವು ಸ್ಟೇಜ್ 3ಅನ್ನು ಕ್ರಾಸ್ ಮಾಡಲೇಬೇಕಾಗುತ್ತೆ. ಬಟ್ ಇದನ್ನು ಮಾಡೋದು ಹೇಗೆ? ಇದಕ್ಕೆ ಬಹಳ ಆಪ್ಷನ್ಸ್ ಇದ್ದಾವೆ. ನಾವೊಂದು ಕರೆಕ್ಟ್ ಪ್ಲೇಸನ್ನು ಹುಡುಕಿ ಆ ಪ್ಲೇಸಲ್ಲಿ ನಮ್ಮ ಅಮೌಂಟನ್ನು ಇಡಬೇಕಾಗುತ್ತೆ. ಈವನ್ ನೀವು ನಿದ್ದೆ ಮಾಡಬೇಕಾದ್ರೂ ಅಲ್ಲಿಂದ ನಿಮಗೆ ರಿಟರ್ನ್ಸ್ ಬರ್ತಾನೆ ಇರಬೇಕು. ಇದನ್ನು ನಾವು ಸಿಂಪಲ್ ಆಗಿ ಇನ್ವೆಸ್ಟ್ಮೆಂಟ್ ಅಂತಲೇ ಕರಿತೀವಿ. ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ನನಗೆ ಗೊತ್ತಿದೆ ಬಿಡು, ಇದನ್ನೇನು ಕೇಳೋದು ಅಂತ ಅನ್ಕೋಬೇಡಿ. ಯಾವಾಗೋ 10,000 ಇತ್ತು, ಅದನ್ನು ಇನ್ವೆಸ್ಟ್ ಮಾಡಿದ್ರಿ, ದೆನ್ ವಾಪಸ್ ತೊಗೊಂಡ್ರಿ. ಆ್ಯಂಡ್ ದೆನ್ ಯಾವಾಗೋ 5,000 ಇತ್ತು, ಅದನ್ನು ಇನ್ವೆಸ್ಟ್ ಮಾಡಿದ್ರಿ, ಮತ್ತೆ ವಾಪಸ್ ತೊಗೊಂಡಿರ. ಈ ಥರ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ನಿಮ್ಮ ಸ್ಟೇಜ್ 4ಗೆ ಹೆಲ್ಪ್ ಆಗುವಂತಹ ಇನ್ವೆಸ್ಟ್ಮೆಂಟ್ ಬಗ್ಗೆ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಥವಾ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಯಾವುದಾದ್ರೂ ಸ್ಟಾಕ್ಸ್ ಅಥವಾ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ಸಿಗೆ ಹೊಸ ಎಂಪ್ಲಾಯೀಸನ್ನು ಹೈರ್ ಮಾಡ್ಬೋದು. ನೀವು ಆ ಎಂಪ್ಲಾಯಿಗೆ ಕೊಡೋ ಸ್ಯಾಲ್ರಿಗಿಂತ ನಿಮಗೆ 2 ಪಟ್ಟು 3 ಪಟ್ಟು ಜಾಸ್ತಿ ರಿಟರ್ನ್ಸ್ ಬರ್ತಾ ಇದೆ ಅಂತಂದರೆ ನೀವು ಆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ನೂ ಬೇಕಂದರೆ ಹಲವಾರು ಆಪ್ಷನ್ಸ್ ಸಿಗ್ತವೆ. ಅದರ ಬಗ್ಗೆ ರಿಸರ್ಚ್ ಮಾಡಿ ಪ್ರಾಪರ್ ಆಗಿ ಇನ್ವೆಸ್ಟ್ ಮಾಡಿ. ಸ್ಟೇಜ್ 4ವರೆಗೂ ಬರೋ ಜನ ತುಂಬ ಅಂದರೆ ತುಂಬಾ ಕಡಿಮೆ. ಈ ಸ್ಟೇಜ್ 4ಗೆ ರೀಚ್ ಆಗಿರ ಅಂತಂದರೆ ನಿಮ್ಮಲ್ಲಿರುವಂತಹ ಟೆನ್ಷನ್ಸ್ ಎಲ್ಲ ಮುಗಿದೋಗ್ಬಿಡಬೇಕು. ದಿಸ್ ಈಸ್ ದ ಎಕ್ಸಿಟ್. ದುಡ್ಡಿಗೆ ಯಾವ ಲಿಮಿಟ್ನೂ ಇಲ್ಲ. ನೀವು ಎಷ್ಟು ಸಕ್ಸಸ್ಫುಲ್ಲಾಗಿ ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಅದಕ್ಕೆ ಕೊನೆಯೇ ಇರಲ್ಲ. ನಾವೆಷ್ಟೇ ಅರ್ನಿಂಗ್ಸ್ ಮಾಡಿದರೂ ಇನ್ನೂ ಹೆಚ್ಚಾಗಿ ಬಯಸ್ತಾ ಇರ್ತೀವಿ. ಟೋಟಲಿ ಎಷ್ಟು ದುಡಿದ್ರೂ ನಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗಬೇಕು ಅಂತಂದರೆ ನಾವು ಡಿಸ್ಕಸ್ ಮಾಡಿರೋ ಈ ಸ್ಟೇಜಸ್ಸನ್ನು ಸಕ್ಸಸ್ಫುಲ್ಲಾಗಿ ದಾಟಿ ಬರಬೇಕು. ನೀವು ಸ್ಟೇಜ್ 3ಯಲ್ಲಿ ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತಂದರೆ ನೀವು ಯಾವ ಟೆನ್ಷನು ತಗೊಳ್ಳೋದು ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ನೀವು ಜಾಬ್ಗೆ ಹೋಗಿಲ್ಲ ಅಂತಂದ್ರೂ ನಿಮಗೆ ಬರುವಂಥ ಇನ್ಕಮ್ ಮಾತ್ರ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಆ್ಯಂಡ್ ಮತ್ತೊಮ್ಮೆ ಇದೆಲ್ಲ ವಿಚಾರವನ್ನು ನಾನು ಸಮರೈಸ್ ಮಾಡ್ತೀನಿ. ಸ್ಟೇಜ್ 1ನಲ್ಲಿ ನಾವು ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ ತಿಳ್ಕೊಂಡ್ವಿ. ಈ ಸ್ಟೇಜಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಹಾಗೆ ನಿಮ್ಮಿಂದ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಂತ ಎಕ್ಸಾಕ್ಟ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿಂದ ನಿಮ್ಮ ಬರ್ನ್ ರೇಟನ್ನು ತಿಳ್ಕೊತೀರಾ. ಸ್ಟೇಜ್ 2ನಲ್ಲಿ ಈ ಬರ್ನ್ ರೇಟ್ನ ನೀವು ಎಂಪ್ಲಾಯಿ ಆಗಿದ್ದರೆ 6ರಿಂದ ಆ್ಯಂಡ್ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ 12ರಿಂದ ಮಲ್ಟಿಪ್ಲೈ ಮಾಡಿ ಒಂದು ಮ್ಯಾಜಿಕಲ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಿದ್ರಿ. ಆ್ಯಂಡ್ ಅಲ್ಲಿಂದ ಆ ಮ್ಯಾಜಿಕಲ್ ನಂಬರ್ನಷ್ಟು ಅಮೌಂಟನ್ನು ಸೇವ್ ಮಾಡಿಡೋದೇ ನಿಮ್ಮ ನಂಬರ್ 1 ಪ್ರಿಯಾರಿಟಿ ಮಾಡ್ಕೊಂಡ್ರಿ. ಆ್ಯಂಡ್ ಫೈನಲಿ ಈ ಅಮೌಂಟನ್ನು ಸೇವ್ ಮಾಡಿದ ಮೇಲೆ ಸ್ಟೇಜ್ 3ನಲ್ಲಿ ರಿಮೈನಿಂಗ್ ಅಮೌಂಟ್ನಿಂದ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಸ್ಟೇಜಲ್ಲಿ ನಾವಷ್ಟೇ ಅರ್ನ್ ಮಾಡೋದಲ್ಲ, ನಮಗೆ ಬರೋ ಇನ್ಕಮ್ನು ಮತ್ತಷ್ಟು ನಮಗೆ ಅರ್ನ್ ಮಾಡಿ ಕೊಡಬೇಕು. ಆ್ಯಂಡ್ ಈಗ ಸ್ಟೇಜ್ 4ನ ಕ್ರಾಸ್ ಮಾಡಬೇಕಾದ್ರೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಎಷ್ಟು ವೆಯ್ಟ್ ಮಾಡಬೇಕು ಅಂತಂದರೆ ನಾವು ಇನ್ವೆಸ್ಟ್ ಮಾಡಿರುವಂತಹ ದುಡ್ಡು ನಮ್ಮ ಬರ್ನ್ ರೇಟ್ನಷ್ಟು ಅಥವಾ ಅದಕ್ಕಿಂತ ಹೆಚ್ಚು ರಿಟರ್ನ್ಸ್ ಕೊಡೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಸ್ಟೇಜ್ 4ಗೆ ರೀಚ್ ಆದರೆ ನೀವು ಕೆಲಸ ಮಾಡಿದ್ರು ಇಲ್ಲ ಅಂತಂದ್ರು, ಬಿಸಿನೆಸ್ ನಡೆದ್ರು ನಡೆದಿಲ್ಲ ಅಂತಂದ್ರು ನಿಮ್ಮ ಮೇಲೆ ಫೈನಾನ್ಷಿಯಲಿ ಯಾವ ಹಣದ ಪ್ರೆಜರ್ನೂ ಇರೋದಿಲ್ಲ. ಸೊ ಇಲ್ಲಿಗೆ ಈ ಮನಿ ಗೇಮ್ನ 4 ಸ್ಟೇಜಸ್ಸು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಇದನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋದು ಬಿಡೋದು ಕಂಪ್ಲೀಟ್ ಆಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಡಿಸಿಪ್ಲಿನ್ಡ್ ಆಗಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.
free to be you, free to be you. Lift up and move. Free to be you, free to be you.